ಮೊದಲನೇದಾಗಿ ತಾವು ಇವತ್ತು ಜಿಲ್ಲಾಧ್ಯಕ್ಷರಾಗಿ ಮುಗಿಸಿದ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಜಿಲ್ಲಾಧ್ಯಕ್ಷರಾಗಿ ಮುಂದೆ ಮಾಡ್ತಕ್ಕಂಥ ನಿಮ್ಮ ಗುರುಗಳ ಬಗ್ಗೆ ಅಥವಾ ಮುಂದೆ ಮಾಡ್ತಕ್ಕಂಥ ಒಂದು ಕೆಲಸಗಳ ಬಗ್ಗೆ ನಮ್ಮ ಜನ ಹತ್ರ ಒಂದು ಹೇಳಿ ಮಾತಾಡಿದ್ರಲ್ಲಿ. ಮೊದಲನೇದಾಗಿ ಈ ಒಂದು ಜವಾಬ್ದಾರಿಯನ್ನು ಒಬಿಸಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ಸಿಂಧನೂರು ತಾಲೂಕಿನ ಮುಖಂಡರುಗಳು ಆದಂಥ ಕರೆಯಪ್ಪಣ್ಣವರು, ಕೆ ವರ್ಷಂ ಸಾಹೇಬರಾಗಿರ್ಬೋದು, ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸುರೇಶ್ ಪಾಟೀಲ್ ಶಾಸಕರು ಅವರು, ನಮ್ಮ ಬಿ ವಿ ನಾಯಕ್ ಸಾಹೇಬರಾಗಿರ್ಬೋದು, ಮತ್ತೊಬ್ಬರು ಪಾಟೀಲ್ ಆಗಿರ್ಬೋದು, ನಮ್ಮ ಪ್ರಜ್ವಲ್ ಆಗಿರ್ಬೋದು, ಶಿವಗೌಡ ನಾಯಕ್, ಈ ಒಂದು ಎಲ್ಲ ಹಿರಿಯರು ಮುಖಂಡರು ಸೇರಿ ಒಂದು ಯುವಕರಿಗೆ ಒಂದು ಮಾದರಿಯಾಗಿ ಪಕ್ಷ ಸಂಘಟನೆ ಮಾಡಲು ಮುಂದಾಳತ್ವದ ಕುದುರೆಗಳನ್ನಾಗಿ ನಮ್ಮನ್ನು ಓಡಿಸಲು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಪಕ್ಷದ ಜವಾಬ್ದಾರಿಯ ಒಂದು ಪಾಲಿಸಿ ಏನಿದೆ ಆ ಪಾಲಿಸಿ ಮುಖಾಂತರ ನಾವು ನಡೆದುಕೊಳ್ಬೇಕು. ಪಕ್ಷ ಯಾವ ಥರ ನಮಗೆ ಮುಂದೆ ನಮ್ಗೆ ದುಡಿಸ್ಕೊಂತೈತೆ ನಾವು ದುಡಿಯೋಕೆ ರೆಡಿ ಇದ್ದೀವಿ. ನಾವು ಕೆಲಸ ಮಾಡೋದು, ನಮಗೆ ಪಕ್ಷ ಏನು ಜವಾಬ್ದಾರಿಯಿಂದ ಕೆಲಸ ಕೊಡ್ತಿದ್ದೋ ಆ ಕೆಲಸ ಬದ್ಧವಾಗಿ ಅಚ್ಚುಕಟ್ಟಾಗಿ ನಮ್ಮ ಕೆಲಸವನ್ನು ನಾವು ಕಾರ್ಯನಿರ್ವಹಿಸ್ತೀವಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ರಾಷ್ಟ್ರದಲ್ಲಿ ನಂಬರ್ ಒನ್ ಆಗಿದೆ. ಇನ್ನು ಇಡೀ ದೇಶದಾದ್ಯಂತ ಎಲ್ಲ ದೇಶದಲ್ಲಿ 3ನೇ ಸ್ಥಾನಕ್ಕೆ ಇನ್ನು ಬರಲಿದೆ ಅಂತ ನಮ್ಮೆಲ್ಲ ಈಗಿನ ಮುಖಂಡರುಗಳು ಪ್ರತಿಯೊಂದು ಸ್ಪೀಚಲ್ಲಿ ಹೇಳ್ತಾರೆ. ಹಾಗಾಗಿ ಮೋದಿಜಿಯವರಂಥ ನಾಯಕತ್ವ ಪಡೆದಿದ್ದು ನಮ್ಮ ದೇಶದ ಎಲ್ಲ ನಾಗರಿಕರ ಪುಣ್ಯ. ಅಂತ ಮಹಾನ್ ನಾಯಕನನ್ನು ನಾವು ಮತ್ತೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡುವ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಬಾಂಧವ್ಯ ಮತ್ತು ನಮ್ಮೊಂದು ಕೆಲಸ ಇದೆ. ಆ ಕೆಲಸಕ್ಕೆ ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ಶ್ರಮಿಸಿ ದುಡಿದು ಮತ್ತೆ 2024ರ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಮೋದಿಜಿಯವರ ಪ್ರಧಾನಮಂತ್ರಿಯನ್ನಾಗಿ ಮಾಡಲು ಹಗಲಿ ರಾತ್ರಿ ದುಡಿಯಲು ನಾವೆಲ್ಲರೂ ಶ್ರಮಬದ್ಧವಾಗಿ ಕೆಲಸ ಮಾಡ್ತೀವಿ. ತಮ್ಮ ಬಹಳ ಸುಸಜ್ಜಿತವಾಗಿ ಮಾತಾಡಿರುವಂಥ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಚರ್ಮ ಪರವಾಗಿ ಧನ್ಯವಾದಗಳು.